ಬೈತಿರ್ತಾರೆ ಹೆಣ್ಮಕ್ಳು. ಯಪ್ಪ ಹ್ಯಾಂಗೆ ಕೂತದ್ ನೋಡಿ ಅಪ್ಪ ನನ್ನ ಕಣ್ಣು. ಅದಕ್ಕೆ ದುಡ್ಯಕ್ಕೆ ತಾಕತ್ತಿರಂಗಿಲ್ಲ, ಶಕ್ತಿ ಕಳ್ಕೊಂಡಿರ್ತದ. ಮನ್ಯಾಗ ಕೂತಿರ್ತಾನೆ ಅವ, ತಂದು ಬಂದು ಕೂಡಾಗನೇ ಅವ ರಾಜ. ಅಪ್ಪಿ ತಪ್ಪದ ಕೈ ಕಾಲದ ಶಕ್ತಿ ಕಳ್ಕೊತು. ಅವಾಗ ನೋಡಬೇಕು ಹ್ಯಾಂಗೆ ಕೂತದೆವ್ವ, ನನಗೆ ಎಂಥದ್ದು ಮೂಲ ಆಗ್ಯದ. ಎಷ್ಟು ವರ್ಷ ತಪಸ್ ಕೂತಿದ್ದೇವೆ ನಾನು ಕಟ್ಕೊಳಕ. ನಮ್ಮವು ಎಂಥ ತಂದು ಗಂಟು ಹಾಕಲು, ನಮ್ಮ ಅಪ್ಪ ಎಂಥ ತಂದು ಗಂಟು ಹಾಕದ. ಸಾಕಾಗ್ಯದ ನನಗೆ. ಅಪ್ಪವ್ರು ಇದಕ್ಕೊಂದು ಏನು ಕೊಳ್ಳ ದಾರ ಕಟ್ಟಿರ. ನಮಗೆ ದಾರ ಕಟ್ಟಿದ್ರೆ ಅವೇನು ಬಂಗಾರ ತಂದು ಕೊಡ್ತಾನೆ ನಾವು? ಯಾಕ್ರಿ? ಸುಮ್ಮನೆ ತಂದ್ರೆ ಬಂದರೆ ಸಂಸಾರ ತೇತಿಲ್ರಿ. ತಂದ್ರು ಬಂದ್ರೆ ಹೆಂಡತಿ ಗಂಡ. ಇಲ್ಲಾದ್ರೆ ಈ ಪ್ರೀತಿ ಅಲ್ಲ. ನಾ ಹೇಳೋದು ನಿಮಗೆ, ಗಂಡ ಹೆಂಡತಿನ ಪ್ರೀತಿ ಮಾಡೋದು, ಹೆಂಡತಿ ಗಂಡನ ಪ್ರೀತಿ ಮಾಡೋದು. ನಾ ಹೇಳ್ತಕ್ಕಂಥದ್ದು ಈ ಪ್ರೀತಿ ಅಲ್ಲ. ನಾನು ಹೇಳ್ತಕ್ಕಂಥ ಯಾವ ಪ್ರೀತಿ ಎತ್ತಿಕೊಂಡಂತ ಕೇಳಿದ್ರೆ ಬಸವಣ್ಣವ್ರು ಹೇಳಿರ್ತಕ್ಕಂಥ ಪ್ರೀತಿ ಅದೇ ಭಕ್ತಿ, ಅದಕ್ಕೆ ಪ್ರೀತಿ ಅಂತಾರೆ. ಅದಕ್ಕೆ ಅಂದ ಪ್ರೇಮ ಹತ್ತಿಕೊಂಡಂತ ಕರೀತಾರೆ. ಅದು ಯಾವ ಪ್ರೀತಿ ಹತ್ತಿಕೊಂಡಂತ ಕೇಳಿದ್ರೆ ಎಲ್ಲರ ಗಂಡನ ಪ್ರೀತಿ ಮಾಡೋದಲ್ಲ, ಹೆಂಡತಿನ ಪ್ರೀತಿ ಮಾಡೋದಲ್ಲ, ಬರೀ ನಿನ್ನ ಮಕ್ಕಳನ್ನ ಪ್ರೀತಿ ಮಾಡೋದಲ್ಲ. ಯಾವ ಜಗತ್ತನ್ನು ಪ್ರೀತಿ ಮಾಡೋದು ಕಲ್ತಾನಲ್ಲ ಅವ ನಿಜವಾಗಿರ್ತಕ್ಕಂಥ ಧರ್ಮವಂತನೇ ಹೊರತಾಗಿ. ಯಾಕ್ರಿ ಹೇಳಿದ್ರಲ್ಲ ಬಸವಣ್ಣವರು, ಇವನಾರವನೆಂದೆನಿಸದೆ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಎಲ್ಲರನ್ನು ಕೂಡ ಪ್ರೀತಿ ಮಾಡಬೇಕು. ಬಡವರನ್ನ ಪ್ರೀತಿ ಮಾಡು, ಶ್ರೀಮಂತರನ್ನ ಪ್ರೀತಿ ಮಾಡು, ಮಕ್ಕಳನ್ನ ಪ್ರೀತಿ ಮಾಡು. ಏನ್ರಿ ಜಗತ್ತಿನೊಳಗೆ ಅಂದ ಕಡು ಬಡವರನ್ನ ಬಸವಣ್ಣ ಬದುಕಿನೊಳಗೆ ಏನೇನು ಕೂಡ ಮಾಡಲಿಲ್ಲ. ಎಲ್ಲರನ್ನ ಕೂಡ ಪ್ರೀತಿ ಮಾಡ್ದ. ದಲಿತರನ್ನ ಪ್ರೀತಿ ಮಾಡ್ದ, ಇನ್ನೊಬ್ಬರನ್ನ ಪ್ರೀತಿ ಮಾಡ್ದ, ಮತ್ತೊಬ್ಬರನ್ನ ಪ್ರೀತಿ ಮಾಡ್ದ. ಏನ್ರಿ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವರನ್ನು ಇವ್ರು ಯಾರೂ ಕೂಡ ಬೇರೆದವರಲ್ಲಪ್ಪ, ನಮ್ಮ ಮಹಾಮನೆಯ ಮಕ್ಕಳು ತಗೊಂಡ ಬಸವಣ್ಣ ತಿಳ್ಕೊಂಡ. ಅದಕ್ಕೆ ಅವ ದೊಡ್ಡವನಾದ. ಹೌದಲ್ರಿ? ಅದಕ್ಕೆ ಅವ ದೊಡ್ಡವನಾದ. ಸಂಪತ್ತಿನಿಂದ ದೊಡ್ಡವನಾಗಿರ್ತಕ್ಕಂಥವನಲ್ಲ ಬಸವಣ್ಣ. ಪ್ರೀತಿ ಹಂಚ್ಕೊಂಡ, ತನ್ನಲ್ಲಿ ಇರ್ತಕ್ಕಂಥದ್ದನ್ನು ನಿತ್ಯನೂ ಕೂಡ ದಾನ ಮಾಡ್ದ ಬಸವಣ್ಣ. ನೋಡ್ರಿ, ಕೇಳಿರ್ಬೇಕು ನೀವೆಲ್ಲ. ನಿತ್ಯನೂ ಲಕ್ಷದ ಮೇಲೆ 96,000 ಜಂಗಮರಿಗೆ ಅದ ನಿತ್ಯ ಪ್ರಸಾದ ಮಾಡಿಸ್ತಿದ್ದ. ದೇಹಿ ಎತ್ಕೊಂಡು ಬಂದಿರತಕ್ಕಂಥವ್ರಿಗೆ ತಾನು ದುಡಿದಿರ್ತಕ್ಕಂಥ ಸಂಪತ್ತನ್ನು ಇನ್ನೊಬ್ಬರಿಗೆ ದಾನ ಮಾಡ್ತಿದ್ದ ಬಸವಣ್ಣ. ತಾನೇ ಕೂತ್ಕೊಂಡು ಉಳ್ಳಿಲ್ಲ. ಇವತ್ತು ಬಸವಣ್ಣನವರ ದೃಷ್ಟಿಯೊಳಗೆ ನೋಡಿದ್ರೆ ನಾವೆಲ್ಲರೂ ಕೂಡ ಪ್ರೀತಿಯನ್ನು ಕಳ್ಕೊಂಡು ಬದುಕು ಮಾಡಕತ್ತೀವಿ. ಅಣ್ಣನ ಪ್ರೀತಿಯಿಂದ ತಮ್ಮನ ಮೇಲೆ ಇಲ್ಲ, ತಮ್ಮನ ಪ್ರೀತಿಯಿಂದ ಅಣ್ಣನ ಮೇಲೆ ಇಲ್ಲ. ಎರಡೂ ಬಾವಿಗಳಿಂದ ತುಂಬಿದವೆ. ಅದರ ಮಧ್ಯದೊಳಗಿರ್ತಕ್ಕಂಥದ್ದು ಒಂದು ಹನಿ ನೀರಿಲ್ಲ. ಏನ್ರಿ? ಇದು ಇವತ್ತಿನ ಆಶ್ಚರ್ಯ. ಇನ್ನು ಎರಡನೇದ್ದೇನು? ಇಲ್ಲಿ ಇನ್ನೊಂದು ಆಶ್ಚರ್ಯ ಅದ. ಅರ್ಜುನ ನೋಡಿ ಬಂದಾನೆ. ಯಾವುದನ್ನು ನಾ ಹೇಳಕ್ಕೆ ಹೊಂಟಿದ್ದೆ, ಅದ್ರ ಸಲುವಾಗಿಯೇ ಇಟ್ಟೆಲ್ಲ ಊರುದ್ದು ಬರ್ಬೇಕಾಯ್ತು. ಅರ್ಜುನ ನೋಡಿ ಬಂದಾನೆ. ಯಾವುದನ್ನು? ಆಕಳ ತನ್ನ ಮಲಿ ತಾನೇ ಕುಡಿಯೋದನ್ನು. ಇದು ಅದ್ಭುತ, ಅವತ್ತಿನ ಅದ್ಭುತ ಇದು. ಯಾವುದು? ಈಗಿನ ಒಂದೊಂದು ಕುಡಿತಿರ್ತಾವೆ, ಅದಕ್ಕೆ ಆಟ ಕಟ್ಟಿಗೆ ಕಟ್ತಾರೆ ರೈತರು. ಯಾಕ್ರಿ? ತನ್ನ ಮಲಿ ತಾನೇ ಕುಡಿಬಾರ್ದತ್ತಂದು ಆಟ ಕಟ್ಟಿಗೆ ಕಟ್ಟಿರ್ತಾರೆ. ಪಾಪ ಅರ್ಜುನ ನೋಡಿ ಬಂದಾನೆ, ಆಕಳ ತನ್ನ ಮಲಿ ತಾನೇ ಕುಡಿತದ. ಇದು ಅವತ್ತಿನ ಅದ್ಭುತ. ಆದರೆ ಇವತ್ತಿನ ಅದ್ಭುತ ಏನು ಒತ್ತಿಕೊಂಡಂತ ಕೇಳಿದ್ರೆ ಇವರು ಮಂತ್ರಿಗಳು, MLAಗಳು, MP ಗಳು, ರಾಜಕಾರಣಿಗಳು ತಂದ್ರೆ ಯಾರು ಒತ್ತಿಕೊಂಡಂತ ಕೇಳಿದ್ರೆ ಇವರು ಆಕಳಿದ್ದಂಗೆ. ಕಲ್ಪನೆ ಇರಲಿ ಮಗ. ಇಲ್ಲಿ ಕರು ಯಾರು? ನಾವು ನೀವೇನು ಕುಂತೀವಲ್ಲ, ನಾವೆಲ್ಲ ಕರುಗಳಿದ್ದಂಗೆ. ಏನ್ರಿ? ಈ ರಾಜಕಾರಣಿಗಳು ಎತ್ತಿಕೊಂಡಂದ್ರೆ ಆಕಳಿದ್ದಂಗೆ. ಇವರು ಹಾಲು ಯಾರಿಗೆ ಕುಡಿಸ್ಬೇಕು? ಯಾರಿಗೆ ಕುಡಿಸ್ಬೇಕ್ರಿ? ಯಾರಿಗೆ ಕುಡಿಸ್ಬೇಕ್ರಿ ಅಣ್ಣ? ರೈತರಿದ್ರಿ. ಕರಿಗೆ ಕುಡಿಸ್ಬೇಕಿಲ್ಲ. ನಾ ಹೇಳಕತ್ತಿರ್ತಕ್ಕಂಥ ತಾತ್ಪರ್ಯ ತಿಳ್ಕೊರಿ ನೀವು. ಇದು ಅವತ್ತಿನ ಅದ್ಭುತ. ಆಕಳ ತನ್ನ ಮಲಿ ತಾನೇ ಕೂಡೋದು ಅದ್ಭುತ ಇದು. ಆದರೆ ಇವತ್ತಿನ ಅದ್ಭುತ ಏನು? ಇವರೆಲ್ಲ ಏನು ದೊಡ್ಡ ದೊಡ್ಡ MLA MP ಮಂತ್ರಿಗಳು ತಗೊಂಡಂತಕ್ಕಂಥವ್ರು ಏನದಾರಲ್ಲ, ಇವರೆಲ್ಲ ಆಕಳಿದ್ದಂಗೆ. ಕರು ಯಾರು ಒತ್ತಿಕೊಂಡ ನಾವು ನೀವು ಇದ್ದಂಗೆ. ಅವ್ರು ಹಾಲು ಕುಡಿಸ್ಬೇಕಾಗಿದ್ದು ನಮಗೆ ಹೊರತಾಗಿ ನಮಗೆ ಕುಡಿಸ್ತಕ್ಕಂಥ ಹಾಲನ್ನು ತಾವೇ ಕುಡ್ಕೊಂಡಂದು ಶ್ರೀಮಂತರಾಗಿ ತಿರುಗಲಕತ್ತಾರಲ್ಲ. ಇದು ಇವತ್ತಿನ ರಾಜಕಾರಣ, ಇವತ್ತಿನಿಂದ ಅದ್ಭುತ ಇದು. ಬಸವಣ್ಣ ಇದನ್ನು ಮಾಡಲಿಲ್ಲ. ಒಬ್ಬ ರಾಜ್ಯದ ಪ್ರಧಾನಮಂತ್ರಿಯಾಗಿ ಎಲ್ಲಿ ಬಡವರದಾರೆ, ಯಾರ ಕಷ್ಟದೊಳಗದಾರೆ, ಯಾರು ದುಃಖದೊಳಗದಾರೆ, ಅವರವ್ರ ಓಣಿಗಳಿಗೆ ಹೋಗಿ, ಅವರವರ ಗಲ್ಲಿಗಳಿಗೆ ಹೋಗಿ ಯಾರಿಗೆ ಏನು ಕಷ್ಟದ ಅನ್ನೋದನ್ನು ತಾನು ತಿರುಗಾಡಿಂದ ನೋಡಿ ಬಂದು ಬಿಜ್ಜಳ ರಾಜನಿಗೆ ಹೇಳಿ ಆ ರಾಜ್ಯದೊಳಗಿರ್ತಕ್ಕಂಥ ಸಂಪತ್ತನ್ನು ಒಯ್ದು ಬಡವರಿಗೆ ಹಂಚಿ ಬಡವರನ್ನು ಸುಖದಿಂದ ಇಟ್ಟಿರ್ತಕ್ಕಂಥ ಬಸವಣ್ಣ ಅವನು ರಾಜ್ಯದ ಪ್ರಧಾನಮಂತ್ರಿ ಇದ್ದ. ಹೌದಿಲ್ರಿ? ಇವತ್ತಿನ ಏನು ನಾ ಹೇಳಿದ್ಮೇಲೆ ಬರೀ ಗ್ರಾಮ ಪಂಚಾಯತಿ ಮೆಂಬರ್ಗಳು ಬೇಡ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಮನೆಗಳಿಗೆ ಬರೋಲ್ಲ. ಎಲ್ಲ ನಾಲಿ ಹಿಡ್ಕೊಂಡು ತಿಂದು ತಿರುಗಲಕತ್ತ. ಆದ್ರೆ ಇವತ್ತಿನ ಅದ್ಭುತ ಇದು. ಇಲ್ಲಿ ಇನ್ನೊಂದು ಅದ್ಭುತ ಇದೆ.
ಯಾವುದು ಭೀಮ್ ನೋಡಿ ಬಂದನಲ್ಲ, ಹಂಸ ಪಕ್ಷಿಯಿಂದ ಮಾಂಸ ತಿಂತಕ್ಕಂಥ ನೋಡಿ ಬಂದನಲ್ಲ, ಅದು ಅವತ್ತಿನ ಅದ್ಭುತ. ಆದ್ರೆ ಇವತ್ತಿನ ಅದ್ಭುತ ಏನು ಒತ್ತಿಕೊಂಡಂತ ಕೇಳಿದ್ರೆ, ಇವತ್ತಿನ ಸ್ವಾಮಿಗಳು, ಶರಣರು, ಸಂತರು, ಸಾಹಿತಿಗಳು, ದೊಡ್ಡ ದೊಡ್ಡ ಪಂಡಿತರು, ಜ್ಞಾನಿಗಳಂತಕ್ಕಂಥವ್ರು ಏನದಾರಲ್ಲ, ಇವರು ಹಂಸ ಪಕ್ಷಿ ಇದ್ದಂಗೆ. ಏನ್ರಿ, ಹಂಸ ಪಕ್ಷಿ ಇದ್ದಂಗೆ. ಇವ್ರು ಏನು ಮಾಡಬೇಕು? ಜಗತ್ತಿಗಿಂತ ಒಳ್ಳೆಯದನ್ನೇ ಕೊಡಬೇಕು, ಸಮಾಜಕ್ಕಿಂತ ಒಳ್ಳೆಯದನ್ನೇ ಮಾಡಬೇಕು. ಒಬ್ಬ ಸಾಹಿತಿ ಒಂದು ಪುಸ್ತಕ ಬರೆದಿದ್ದಂತ, ಸುಮ್ಮನೆ ನಿಮಗೆ ಹೇಳ್ತೀನಿ. ಒಬ್ಬ ಸಾಹಿತಿ ಒಂದು ಪುಸ್ತಕ ಬರೆದಿದ್ದ. ಏನಂತ? ಸೆರೆ ಕುಡಿಯುವುದರಿಂದ ಶರೀರ ಮೇಲೆ ಆಗತಕ್ಕಂಥ ದುಷ್ಪರಿಣಾಮಗಳು ಒತ್ತಿಕೊಂಡು ಒಂದು ಪುಸ್ತಕ ಬರೆದ. ಅಂದ್ರೆ ಸೆರೆ ಕುಡಿಯೋದ್ರಿಂದ ದೇಹದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳು ಹತ್ತಿಕೊಂಡು ಒಂದು ಪುಸ್ತಕ ಬರೆದ. ಎಲ್ಲ ಜನ ತೊಗೊಂಡ್ರು, ಖರೀದಿ ಮಾಡಿಕೊಂಡ್ರು, ಎಲ್ಲ ಜನ ತೊಗೊಂಡ್ರು, ಓದಿದ್ರು. ಎಲ್ಲ ಪುಸ್ತಕ ಎಲ್ಲ ಮಾರಿದು, ಸಿಕ್ಕಾಪಟ್ಟೆ ರೊಕ್ಕ ಬತ್ತು. ಈ ಯಾರ ಬಲ್ಲಿ? ಸಾಹಿತಿ ಬಲ್ಲಿ. ಪುಸ್ತಕ ಮಾರಿ ಅದೇನು ಬರೆದಿದ್ದಲ್ಲ, ಏನ್ರಿ, ಸೆರೆ ಕುಡಿಯೋದ್ರಿಂದ ದೇಹದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳ ತಗೊಂಡು ಪುಸ್ತಕ ಬರೆದಿದ್ದಲ್ಲ, ಎಲ್ಲರೂ ಖರೀದಿ ಮಾಡಿ ಓದಿ ಎಲ್ಲ ಪುಸ್ತಕ ಖಾಲಿ. ಅದು ಸಿಕ್ಕಾಪಟ್ಟೆ ರೊಕ್ಕ ಬತ್ತು. ಇವ ಬರೆದಿರ್ತಕ್ಕಂಥ ಸಾಹಿತ್ಯ ಏನಿದ್ನಲ್ಲ, ಅದೇ ರೊಕ್ಕದಾಗ ಒಂದು ಸೆರೆದ ಅಂಗಡಿ ತೆಗೆದ್ನತ್ತು. ಮತ್ತೆ ಅದು ಹಂಸ ಪಕ್ಷಿ ಮಾಂಸ ತಿಂದಂಗೆ ಅಲ್ರಿ, ಅದೇ ರೊಕ್ಕದಾಗನೇ ಸೆರೆದ ಅಂಗಡಿ ತೆಗದ, ಗಲ್ಲದ ಮ್ಯಾಗ ಕೂತ ಸಾಹಿತ್ಯ ಬರೆದೇ ಬಿಟ್ಟ. ನಾ ಯಾಕೆ ಇದನ್ನೆಲ್ಲ ಹೇಳ್ತೀನಿ ತಗೊಂಡು ಕೇಳಿದ್ರೆ, ಇದು ಅವತ್ತಿನ ಏನ್ರಿ ಹಂಸ ಪಕ್ಷಿ ಮಾಂಸ ತಿನ್ನೋದ್ರಿಂದ ಅವತ್ತಿನ ಅದ್ಭುತ. ಆದ್ರೆ ಇವತ್ತಿನ ದಿನಮಾನದೊಳಗೆ ಸಾಹಿತಿಗಳು, ಶರಣರು, ಇವತ್ತೆಲ್ಲ ನೀವು ಟಿ ವಿ ಮೇಲೆ ನೋಡ್ತಿರ್ತೀರಿ. ಏನ್ರಿ, ಜಗತ್ತಿಗೆ ಒಳ್ಳೆಯದೇ, ನೀವು ಯಾರೂ ಬೇರೆದಲ್ಲ, ನೀವೆಲ್ಲ ಒಂದು ಹೊತ್ತುಕೊಂಡು ಹೇಳಬೇಕಾಗಿರ್ತಕ್ಕಂಥ ನಮ್ಮಂಥ ಮಠಾಧೀಶರಿಂದ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಕತ್ತಿರತ್ತಂದ್ರೆ, ಇವ್ರಿಗಿಂತ ಹಂಸ ಪಕ್ಷಿ ಮಾಂಸ ತಿನ್ನೋದು ಬೇಕೇನ್ರಿ? ಇದು ಇವತ್ತಿನ ಅದ್ಭುತ. ಇದು ಇನ್ನೊಂದು ಆಶ್ಚರ್ಯ ಏನು ಹೇಳ್ತಾನೆ, ಧರ್ಮರಾಜ ನೋಡಿ ಬಂದಾನೆ. ಏನ್ರಿ, ಬೆಟ್ಟದ ಮ್ಯಾಗಿಂದ ಕಲ್ಲು ಬೀಳ್ತದೆ, ಕೆಳಗಿಂದ ಊರದೆ ಅಂತ ದೊಡ್ಡ ಬಂಡಿ ಕಲ್ಲು ಬೀಳ್ಬೇಕಾದ್ರೆ ಸಣ್ಣದೊಂದು ಹುಲ್ಲು ಕಡ್ಡಿಯಿಂದ ಹಿಡಿದು ನಿಂದ್ರಿಸ್ತದೆ ತಿಳ್ಕೊಂಡ್ರೆ, ನೀನು ಬೆಟ್ಟದಟ್ಟಂದ ಪಾಪ ಮಾಡಿದ್ರು ಕೂಡ ಒಂದೇ ಒಂದಿಂದ ಹುಲ್ಲು ಕಡ್ಡಿ ಅಟ್ಟಂದ ನೀ ಪುಣ್ಯ ಮಾಡಿದ್ಯಂದ್ರೆ, ಆ ಬೆಟ್ಟದಂಥ ಪಾಪ ನೀ ಮಾಡಿರ್ತಕ್ಕಂಥ ಸಣ್ಣ ಪುಣ್ಯ ಹಿಡಿದಿಂದ ನಿಂದ್ರಿಸ್ತದೆ. ಸಣ್ಣ ಪುಣ್ಯ ಅಟ್ಟು ನಿಮ್ಮನ್ನು ತಡೆದು ನಿಂದ್ರಿಸ್ತದೆ. ಅದಕ್ಕಾಗಿ ನಿನ್ನ ಪುಣ್ಯವನ್ನೇ ಮಾಡು. ಇಲ್ಲಿ ಬಸವಣ್ಣ ಒಬ್ಬ ರಾಜ್ಯದ ಪ್ರಧಾನಮಂತ್ರಿ ಇದ್ದ. ಬಸವಣ್ಣವರು ಈ ರಾಜ್ಯದಿಂದ ಭಂಡಾರಿಯಾಗಿದ್ದರು. ಬರೇ ಭಕ್ತಿ ಭಂಡಾರಿ ಅಲ್ಲ, ಬಿಜ್ಜಳ ರಾಜನ ಆಸ್ಥಾನದೊಳಗಿರ್ತಕ್ಕಂಥ ಸಮಸ್ತ ಭಂಡಾರಕ್ಕೆಲ್ಲ ಒಡೆಯರಾಗಿರ್ತಕ್ಕಂಥವ್ರು ಬಸವಣ್ಣವರು. ಎಟ್ಟು ಬಂತು ಎಟ್ಟು ಹೋಯ್ತು ದಿನನಿತ್ಯದ ಲೆಕ್ಕ ನೋಡ್ರಿ. ಅವ್ರ ಜೀವನ ಹೆಂಗೆ ಕಳೆದ್ರು? ಬಸವಣ್ಣ ಸಾಯಂಕಾಲ 6 ಗಂಟೆವರೆಗೂ ರಾಜ್ಯದ ಕೆಲಸ ಮಾಡಿ ಮನೆಗೆ ಬರ್ತಿದ್ದ. ಕಲ್ಪನೆ ಇರಲಿ, ಅವತ್ತಿನ ಮಂತ್ರಿಗಳ ಜೀವನ ಹೆಂಗೆ, ಇವತ್ತಿನ ಮಂತ್ರಿಗಳ ಜೀವನ ಹೆಂಗತ್ತ ಅನ್ನೋದನ್ನು ನಾನು ನಿಮಗೆ ಹೇಳಕತ್ತೀನಿ. ಬಸವಣ್ಣ ಸಾಯಂಕಾಲ 6 ಗಂಟೆವರೆಗೂ ರಾಜ್ಯದ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮನೆಗೆ ಬರ್ತಿದ್ರು. ಬಸವಣ್ಣವರು ಬಂದು ಒಂದು ಸಣ್ಣದೊಂದು ಪಣತಿ ಒಳಗಿಂದ ಎಣ್ಣೆ ಹಾಕಿ ದೀಪ ಹಚ್ಕೊಂಡು, ರಾಜ್ಯಗೆ ಎಷ್ಟು ಬಂಗಾರ ಕೊಟ್ಟೆ, ಎಷ್ಟು ಬೆಳ್ಳಿ ಕೊಟ್ಟೆ, ಹೊರಗಿಂದ ಎಷ್ಟು ಬತ್ತು, ಇಲ್ಲಿ ರಾಜ್ಯದೊಂದು ಎಷ್ಟು ಹೋಯ್ತು ಅನ್ನೋದನ್ನು ಸುಮಾರಿಂದ 7-8 ತಾಸು 8 ಗಂಟೆ ತನಕ ಕುತ್ಕೊಂಡು ಲೆಕ್ಕ ಮಾಡ್ತಿದ್ದ ಬಸವಣ್ಣ. ಕಲ್ಪನೆ ಇರಲಿ ನಿಮಗೆ, ಒಂದು ಪಣತಿ ಹಚ್ಕೊಂಡು ದೀಪ ಹಚ್ಕೊಂಡು ರಾಜ್ಯದ್ದೆಲ್ಲ ಲೆಕ್ಕಪತ್ರ ಮಾಡ್ತಿದ್ದ. ಯಾವಾಗಿಂದ 8 ಗಂಟೆ ಆಯಿತು, ರಾಜ್ಯದ ಲೆಕ್ಕಪತ್ರ ಮುಗಿತಂದು ಕೂಡಲೇನ ಆ ದೀಪ ಆರಿಸವ, ಒಯ್ದು ಒಂದು ಮಾಣ್ಯ ಗಿಡವ, ಮತ್ತೊಂದು ಪಣತಿ ತಗೋತಿದ್ದ, ಮತ್ತೆ ಎಣ್ಣೆ ಹಾಕ್ತಿದ್ದ, ದೀಪ ಹಚ್ಚಿ ತನ್ನ ದಿನನಿತ್ಯದ ಜೀವನ ಕಳೀತಿದ್ದ. ಆಶ್ಚರ್ಯ ಅಲ್ರಿ, ಮೊದಲು ಇದ್ದಿದ್ದೇ ಆರಿಸಿ ಮತ್ತೊಂದೊಂದು ಪಣತಿ ಹಾಕೋದ್ರೆ ಏನು ಅರ್ಥ ಅದ? ನಾವು ಅಂತೀವಿ. ಆದ್ರೆ ಬಸವಣ್ಣವ್ರು ನಿಜವಾಗಿರ್ತಕ್ಕಂಥ ಕಾಯಕ ತತ್ವ ತಿಳ್ಕೊಂಡ್ರೆ ಏನು ಒತ್ಕೊಂಡು ಕೇಳಿದ್ರೆ, 6 ಗಂಟೆದಿಂದ 8 ಗಂಟೆ ತನೂ ಯಾಕಂದ ಒಂದು ದೀಪ ಹಚ್ಚಂದ ಆ ದೀಪದ ಬೆಳಕಲ್ಲಿ ಲೆಕ್ಕಪತ್ರ ಮಾಡ್ತಿದ್ದಂತಂದ್ರೆ ಇದು ರಾಜ್ಯದ ಕೆಲಸ. ರಾಜ್ಯದ ಬೊಕ್ಕಸದಿಂದ ಬಂದಿರ್ತಕ್ಕಂಥ ಎಣ್ಣೆಯನ್ನು ತೊಗೊಂಡು ಬಂದು ಪಣಿತಾಗಿಂದ ಹಾಕಿಂದ ದೀಪ ಹಚ್ಚಿಂದ ಲೆಕ್ಕಪತ್ರ ಮಾಡ್ತಿದ್ದ. ಯಾವಾಗಿಂದ ರಾಜ್ಯದ ಲೆಕ್ಕಪತ್ರ ಮುಗೀತೋ ಆ ದೀಪದಿಂದ ಕೆಲಸ ಮುಗೀತೋ ತಿಳ್ಕೊಂಡು ಅದನ್ನು ಒಯ್ದು ಮಾಡಿನೊಳಗಿಂದ ಇಟ್ಟು ತಾನು ದುಡಿದಿರ್ತಕ್ಕಂಥ ಕಾಯಕದಿಂದ ಬಂದಿರತಕ್ಕಂಥ ಸಂಪತ್ತಿನೊಳಗಿಂದ ಎಣ್ಣೆ ತಂದು ತನ್ನ ನಿಜ ಜೀವನಕ್ಕಿಂದ ದೀಪ ಹಚ್ಕೊಂಡು ಬದುಕು ಕಳೀತಕ್ಕಂಥ ಬಸವಣ್ಣವರು ಏನ್ರಿ. ಅಂಥವನ ಮನೆಗಿಂದ ಬಸವಣ್ಣ ಶ್ರೀಮಂತ ಅದಾನೆ, ಬಸವಣ್ಣ ರಾಜ್ಯದ ಪ್ರಧಾನಮಂತ್ರಿ ಅದಾನೆ, ದೊಡ್ಡ ಶ್ರೀಮಂತ ಅದಾನ ತಿಳ್ಕೊಂಡೊಂದು ಕಳ್ಳ ಬಸವಣ್ಣವ್ರ ಮನೆಗೆ ಕಳ್ಳತನಕ್ಕೆ ಬಂದತ್ತು. ಬಸವಣ್ಣನ ಮನೆಗಿಂದ ಕಳ್ಳತನಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಏನು ಮಾಡ್ಬೇಕ್ರಿ? ಕೊರಳಾಗ ಲಿಂಗ ಇದ್ದವ್ರು ಇರ್ಲಾರ್ದವ್ರಿಗೆ ಅಂತ ಬಸವಣ್ಣನ ಮನೆಗೆ ಪ್ರವೇಶ ಇಲ್ಲ. ಹಣಿ ಮ್ಯಾಗ ವಿಭೂತಿ ಇರ್ಲಾರ್ದವ್ರಿಗೆ ಬಸವಣ್ಣವ್ರ ಮನೆಯ ಪ್ರವೇಶ ಇಲ್ಲ. ಏನ್ರಿ, ಕೊರಳಾಗ ರುದ್ರಾಕ್ಷಿ ಇರ್ಲಾರ್ದಂಥವ್ರಿಗೆ ಅಂತ ಬಸವಣ್ಣವ್ರ ಮನೆಯ ಪ್ರವೇಶ ಇಲ್ಲ. ಈಗೆಲ್ಲ ನಮ್ಮ ಮಠಗಳದಾಗ ಅಂದ್ರೆ ಇವು 3 ಇರ್ಲಾರ್ದವ್ರೆ ಮಠಕ್ಕೆ ಬರ್ತಾರೆ ಏನ್ರಿ. ಈಗ ನಮ್ಮ ಮಠಗಳಿಗೆ ಎಪ್ಪಿ ಲಿಂಗ ಇಲ್ಲಾರ್ದ್ರೆ ಮಠಕ್ಕೆ ಬರಬೇಡ್ರಿ ಅಂತಂದ್ರೆ ಒಂದು ನಾಯಿ ಸದಕ್ಕೆ ಬರಲ್ಲ. ಯಾಕಂದ್ರೆ ಯಾರು ಕೊಡಾಗ ಲಿಂಗನೇ ಇಲ್ಲ
ಏನ್ರಿ ಎಷ್ಟೋ ಮಂದಿ ಕೊಳ್ಳಾಗ ಲಿಂಗ ಇಲ್ಲ, ಕೊಳ್ಳಾಗ ರುದ್ರಾಕ್ಷಿ ಬ್ಯಾಡ, ಏನ ಬೇಕಾರೆ ಅವು ನಾಯಿ ಹಲ್ಲಿನ ತಾಯಿ ಹಾಕೋತಾರ ನೋಡಿ ಕೊಳ್ಳಾಗ ಕರಿದಾರ್ದಾಗ. ಅದಕ್ಕೆ ನಾ ಕೇಳಿದೆ ಮೊನ್ನೆ ಒಬ್ಬನಿಗೆ, ಇದೇ ಎದ್ರ ಹಲ್ಲು ಅಂದೆ. ಅಪ್ಪರು ಇದು ಹುಲಿ ಹಲ್ಲತ್ತು. ನನ್ನ ಮುಂದೆ ಹೇಳ್ದಾಗ ಯಾವುದಾರು ಪೊಲೀಸ್ ಮುಂದೆ ಹೇಳಿದ್ರೆ ನೀನು ಹಿಡ್ಕೊಂಡು ಹೋಗಿ ಜೇಲ್ದಾಗ ಹಾಕ್ತಾರ. ಅಲ್ಲ ಅವು ಅಡವ್ಯಾಗ ಹುಲಿನೇ ಇಲ್ಲ, ಇನ್ನೇನಾಗಾದ್ರೂ ಹಲ್ಲು ಸಿಗುತ್ತಾವ ಏನ್ರಿ? ಎಲ್ಲರೂ ನಾಯಿ ಹಲ್ಲು ತಂದು ಕೊಳ್ಳಾಗ ಹಾಕ್ಕೊಂಡಿಸಿರಂದ ಅದು ಹಾಕೊಳಕ್ಕೆ ನಮ್ಗೆ ನಾಚಿಕೆ ಬರಲ್ಲ, ಕೊಳ್ಳಾಗ ಲಿಂಗ ಕಟ್ಕೊಳಕ್ಕೆ ನಾಚಿಕೆ ಬರ್ತದ ಏನ್ರಿ? ಯಾವಾದ್ರಿಂದ ಹಿಂಗೆ ನಾಮ ಪಡ್ಕೊಳಕ್ಕೆ ನಮ್ಗೆ ನಾಚಿಕೆ ಬರೋಂಗಿಲ್ಲ, ವಿಭೂತಿ ಹಚ್ಕೊಳಕ್ಕೆ ನಾಚಿಕೆ ಬರ್ತದೆ ನಮ್ಗೆ. ಯಾವ್ಯಾವ ಕಂಡ ಸರಗಳನ್ನು ಕೊಳ್ಳಾಗಿಂದ ಹಾಕೊಳಕ್ಕೆ ನಮ್ಗೆ ನಾಚಿಕೆ ಬರೋಂಗಿಲ್ಲ, ನಮ್ಮ ಕೊರಳಾಗಿಂದ ರುದ್ರಾಕ್ಷಿ ಹಾಕೊಳಕ್ಕೆ ನಮಗೆ ನಾಚಿಕೆ ಬರ್ಲಕತ್ತ. ಎಷ್ಟೋ ಜನದ ಕೊರಳಾಗಿಂದ ಇರ್ತಾವೆ, ಇದ್ದಿದ್ದರಿಂದ ತೆಗೆದಿಟ್ಟಂದ ಆಫೀಸ್ಗೆ ಹೋಗ್ತಕ್ಕಂಥ ಜನ ಆಗ್ಯಾರ ಏನ್ರಿ? ಮುಂಜಾನೆದಿಂದ ವಿಭೂತಿ ಹಚ್ಕೊಂಡಿರ್ತಾರೆ, ಆಫೀಸ್ಗೆ ಹೋಗ್ಬೇಕಾರೆ ಅದನ್ನು ಅಳಕಿಸ್ಕೊಂಡ ಹೋಗ್ತಕ್ಕಂಥವ್ರು ಭಾಳ ಜನ ಅದಾರ. ಯಾವಾಗಿಂದ ಬಸವಣ್ಣನ ಮನೆಗಿಂದ ಕಳ್ತನಕ್ಕೆ ಹೋಗ್ಬೇಕಾಯ್ತಂದ್ರೆ ಇವ ಕಳ್ಳ ಮೊದಲು ಏನು ಕೆಲಸ ಮಾಡ್ದ ಏನ್ರಿ? ಏನು ಕೆಲಸ ಮಾಡ್ದಂತಂದ್ರೆ ಯಾರೋ ಶರಣರು ತೊಳೆದು ಒಣಾಕಿರ್ತಕ್ಕಂಥ ಏನ್ರಿ ಅದು ಕಾವಿ ಅರಿವಿ ಕಳುವು ಮಾಡ್ದ. ಮೊದಲ ಬಸವಣ್ಣ ಮನೆಯಾಗ ಹೋಗ್ಬೇಕಲ್ಲ, ಮತ್ತು ಮೊದಲು ಕಾವಿ ಅರಿವಿ ಕಳುವು ಮಾಡ್ದ. ಯಾರ್ದು ಶರಣರ ಮನೆ ರುದ್ರಾಕ್ಷಿ ಕಳುವು ಮಾಡ್ದ. ಕಳುವು ಮಾಡಿ ಏನು ಮಾಡ್ದ, ಒಂದು ಸಣ್ಣದೊಂದು ಬದನೆಕಾಯಿ ತೊಗೊಂಡು ಅದನ್ನು ಒಂದಿಟ್ಟು ಅರಿವಿ ಹರಿದ, ಅರಿವಿಯಾಗಂದ ಅದು ಬದನೆಕಾಯಿ ಕಟ್ಕೊಂಡು ಕೊಳ್ಳಾಗಿಂದ ಲಿಂಗ ಮಾಡಿ ಕಟ್ಕೊಂಡ, ಅದೊಂದು ರುದ್ರಾಕ್ಷಿ ಕಟ್ಕೊಂಡ. ಅದು ಏನು ಕಾವಿ ಅರಿವು ಉಳಿದಿತ್ತಲ್ಲ ಅದಿಟ್ಟು ಮೈ ಮೇಗಂದು ಹಾಕ್ಕೊಂಡ. ಈಗ ನಂಗಂದು ಆಯಿಲ್ ಪೇಂಟ ಡಿಸ್ಟಂಪರ್ ಏನು ಇದ್ದಿದ್ದಿಲ್ಲ ಅವಾಗ ಏನ್ರಿ? ಎಲ್ಲರ ಮನೆ ಗಾಡಿಗಳಿಗೆ ಸುಣ್ಣನೆ ಹಚ್ತಿದ್ರು, ಹೋಗ್ತಂದು ಗಾಡಿ ತಿಕ್ಕದ ಹಣಿಗೆ ಹಚ್ಕೊಂಡು. ಯಾವಾಗಿಂದ ಹಣಿಯಿಂದ ಕೈಗಿಂದ ತಿಕ್ಕಿಂದ ಹಣಿಗಿಂದ ವಿಭೂತಿ ಮಾಡ್ಕೊಂಡು ಹಚ್ಕೊಂಡ. ರಾತ್ರಿ 12 ಗಂಟೆ ಆಗಿತ್ತು. ಅಂದ ಬಸವಣ್ಣನ ಮನೆ ಏನೂ ಇಲ್ಲ ಅಂದನು ಕೂಡ ದ್ವಾರಪಾಲಕರಿದ್ರು. ಯಾಕಂದ್ರೆ ರಾಜ್ಯದ ಪ್ರಧಾನಮಂತ್ರಿ ಇದ್ರು. ಈಗ ಮಂತ್ರಿಗಳಿಂದ ಗನ್ಮ್ಯಾನ್ ತೊಗೊಂಡು ಬರ್ತಾರೆ ನೋಡ್ರಿ, ಈಗೆಲ್ಲ ಗನ್ಮ್ಯಾನ್ ಆಗ್ಯಾರ. ಅವಾಗಿಂದ ದ್ವಾರಪಾಲಕರ ತಗೊಂಡು